ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾದಿವಾಹ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮ ಗುರುನ್ ವೈದಗ್ಧ್ಯವರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ. ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ. ಕೋಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತಕೃತ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀಮನ್ ಮಹಾಭಾರತದ 12ನೇ ದಿನದ ಯುದ್ಧದಲ್ಲಿ ದ್ರೋಣಾಚಾರ್ಯ ಧರ್ಮರಾಜನನ್ನು ಹಿಡಿಯುವುದಕ್ಕಾಗಿ ತುಂಬ ಪ್ರಯತ್ನವನ್ನು ಪಟ್ಟ. ಇನ್ನೇನು ಹಿಡಿಯಬೇಕು ಅಷ್ಟು ಸನಿಹದಲ್ಲೂ ಬಂದಾಗಿತ್ತು. ಅಷ್ಟರೊಳಗೆ ಅರ್ಜುನ ಬಂದು ನಾನಾ ವಿಧವಾದ ಬಾಣ ಪ್ರಯೋಗಗಳನ್ನು ಮಾಡಿ ದ್ರೋಣಾಚಾರ್ಯರಿಗೆ ಧರ್ಮರಾಜ ಕೈ ಸಿಗದ ಹಾಗೆ ಮಾಡಿಬಿಟ್ಟ. ಒಂದು ಬಾರಿ. ಎರಡನೇ ಬಾರಿ ಭಗದತ್ತನನ್ನು ಸಂಹಾರವನ್ನು ಮಾಡಿ ಎಲ್ಲರನ್ನು ಹೆದರಿಸಿ ದಿಕ್ಕಪಾಲಾಗಿ ಓಡಿಸಿ ಧರ್ಮರಾಜನನ್ನು ಉಳಿಸಿದ. ಸಂಜಯ ಉವಾಚ. ಪೂರ್ವಮಸ್ಮಾಸು ಭಗ್ನೇಶು ಫಲ್ಗುನೇನಾಮಿತೌಜಸ ದ್ರೋಣೇ ಚ ಮೋಘ ಸಂಕಲ್ಪೆ ರಕ್ಷಿತೆ ಚ ಯುಧಿಷ್ಠಿರೇ. ದ್ರೋಣಾಚಾರ್ಯರ ಗಟ್ಟಿಯಾದ ಪ್ರತಿಜ್ಞೆ ಮೋಘವಾಯಿತು. ಕೆಲಸಕ್ಕೆ ಬರಲಿಲ್ಲ. ಅರ್ಜುನ ಯುಧಿಷ್ಠಿರನನ್ನು ರಕ್ಷಣೆಯನ್ನು ಮಾಡಿಕೊಂಡು ಹೋಗಿಬಿಟ್ಟ. ಸರ್ವೇ ವಿಧ್ವಸ್ತ ಕವಚಾಹ. ಹೇಗೆ ಅರ್ಜುನ ಹೋದ ಅಂತಂದರೆ, ಎದುರಿನ ಎಲ್ಲರ ಜೊತೆಗೆ ವಿಚಿತ್ರವಾಗಿ ಯುದ್ಧ ಮಾಡಿದ. ಯಾರ ಎದೆ ಮೇಲೆ ಕವಚವಿಲ್ಲ. ಯುದ್ಧದೊಳಗೆ ಸೋತು ಹೋದು. ರಜಸ್ವಲಾಹ. ಧೂಲ, ಮೈಯಲ್ಲೆಲ್ಲ ಧೂಲ ವ್ಯಾಪಿಸಿ ಹೋಗಿಬಿಟ್ಟಿದೆ. ಧೂಳಿ ತುಂಬಿ ಹೋಗಿದ್ದಾರೆ. 10 ದಿಕ್ಕು ನೋಡ್ತಾ ಇದ್ದಾರೆ. ಏನಾಯಿತು ಅಂತ ಹೇಳಿ ದಿಶೋ ದಶ ವೀಕ್ಷಮಾಣ ಅವಹಾರಂ ತತಃ ಕೃತ್ವ 12ನೇ ದಿನ
ದ್ರೋಣಾಚಾರ್ಯರಿಗೆ ದಿಕ್ಕು ತೋಚದಾಗಿ ಅವತ್ತಿನ ದಿನ ಮುಗಿಸಿಬಿಡ್ತಾರೆ. ಶ್ಲಾಘಮಾನೇಶು ಭೂತೇಶು ಫಲ್ಗುನಸ್ಯ ಅಮಿತಾನ್ ಗುಣಾನ್. ಎಲ್ಲರೂ ಅರ್ಜುನನ ಗುಣಗಳನ್ನು, ಅರ್ಜುನನ ಪಕ್ಷದಲ್ಲಿ ದುರ್ಯೋಧನನ ಪಕ್ಷದಲ್ಲಿಯೂ ನಿನ್ನ ಪಕ್ಷದಲ್ಲಿ ಇರುವವರೂ ಕೂಡ ಅರ್ಜುನನ ಪರಾಕ್ರಮ, ಅವನ ವೀರ್ಯ, ಅವನ ಚಾಕಚಕ್ಯತೆ, ಅವನ ಶಕ್ತಿ, ಅವನ ಸಾಮರ್ಥ್ಯ, ಅವನ ಲಾಘವ ಇವುಗಳನ್ನು ಮೆಚ್ಚಿ 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 ಸ್ತೋತ್ರ ಮಾಡ್ತಾ ಇದ್ದಾರೆ. ಅಮಿತಾನ್ ಗುಣ, ಎಣಿಸಲು ಅಸಾಧ್ಯವಾದ ಗುಣಗಳನ್ನೆಲ್ಲ ಎಣಿಸ್ತಾ ಇದ್ದಾರೆ. ಏನು ಕೃಷ್ಣ ಪರಮಾತ್ಮ ಅರ್ಜುನನ ಮೇಲೆ ಎಷ್ಟು ಸೌಹಾರ್ದ ಗೆಳೆತನವನ್ನು ಮಾಡ್ತಾನೆ ಎನ್ನುವುದನ್ನು ಮೆಚ್ತಾ ಇದ್ದಾರೆ. ಯಾಕೆಂತಂದರೆ ಭಗದತ್ತ ಬಿಟ್ಟ ಆ ವಿಷ್ಣುವಸ್ತ್ರವನ್ನು ತಾನು ಧಾರಣೆಯನ್ನು ಮಾಡಿ ಅರ್ಜುನನ ರಕ್ಷಣೆಯನ್ನು ಮಾಡಿದ. ಪ್ರಣಯಾದ ಅಭಿಮಾನಾಚ ದ್ವಿಷದೃತ್ಯಾಚ ದುರ್ಮನಾಹ. ಏನು ಕೃಷ್ಣ ಅತ್ಯಂತ ಪ್ರೀತಿ, ಅಭಿಮಾನ ಇವುಗಳಿಂದ ಏನಾಯಿತು, ದ್ವೇಷಗಳಲ್ಲಿ ಅಂದರೆ ನಿನ್ನವರಲ್ಲಿ ಇನ್ನೂ ದ್ವೇಷ ಹುಟ್ಟಿಕೊಳ್ಳು, ದುರ್ಮನಸ್ಸುಳ್ಳವರಲ್ಲಿ ದ್ವೇಷ ಅಪ್ರತಿಮವಾಗಿ ಹುಟ್ಟಿಕೊಳ್ಳು. ತಥಾಹಿ ನಾಗ್ರಹೀ ಪ್ರಾಪ್ತಂ ಸಮೀಪೇದ್ಯ ಯುಧಿಷ್ಠಿರ ಮಾಗ ಬಂದು ಬೈತಾನೆ ದ್ರೋಣಾಚಾರ್ಯರಿಗೆ. ನೂನಂ ವಯಂ ವಧ್ಯಪಕ್ಷೇ ಭವತೋ ದ್ವಿಜಸತ್ತಮ. ದ್ರೋಣಾಚಾರ್ಯ, ನೀವು ಸಮೀಪದಲ್ಲಿ ಸಿಕ್ಕ ಧರ್ಮರಾಜನನ್ನು ನೀವು ಹಿಡಿಲಿಲ್ಲ. ಯಾಕೆ? ಹಿಡಿಯುವ ಮನಸ್ಸೂ ಮಾಡಲಿಲ್ಲ ನೀವು. ವರಂ ದತ್ವ ಮಮ ಪ್ರೀತಃ, ನನ್ನಿಂದ ಏನು ಸೌಲಭ್ಯಗಳನ್ನು ಪಡೆಯಬೇಕು ಎಲ್ಲ ಸೌಲಭ್ಯಗಳನ್ನು ಪಡೆದು ನನಗೆ ವರವನ್ನೂ ಕೊಟ್ಟು ಆ ವರದಿಂದ ನೀವು ವಿಮುಖರಾಗಿ ಬಿಟ್ರಿ. ಆಶಾಭಂಗಂ ನ ಕುರ್ವಂತಿ ಭಕ್ತಸ್ಯಾರ್ಯ ಕಥಂಚನ. ನಿನ್ನ ಭಕ್ತರಾದ ನನಗೆ ಆಶಾಭಂಗ ಮಾಡಿಬಿಟ್ರಿ. ಇದು ಯಾರು ದೊಡ್ಡವರು ಮಾಡುವ ಕಾರ್ಯವಲ್ಲವಿದು. ಅಂಥ ಕಾರ್ಯ ಬಹಳ ಬೇಸರಿಕೆ ಆಗಿದೆ ಅಂತೇಳಿ ಚೆನ್ನಾಗಿ ಬೈತಾರೆ. ತಥೋಪ್ರೀತಸ್ತಥೋಕ್ತಃ ಸನ್ ಭಾರದ್ವಾಜೋ ಬ್ರವೀನ್ ನೃಪಂ. ಸ್ವಲ್ಪ ದ್ರೋಣಾಚಾರ್ಯರಿಗೂ ಬೇಸರಿಕೆ. ಭೀಷ್ಮಾಚಾರ್ಯರಿಗೆ ದುರ್ಯೋಧನ ಎಷ್ಟು ಬೈದರೂ ಬೇಸರಿಕೆ ಆಗಲಿಲ್ಲ. ಭೀಷ್ಮಾಚಾರ್ಯ ಯಾಕೆ ಮೊಮ್ಮಗನಾಗಿದ್ದ. ದ್ರೋಣಾಚಾರ್ಯರಿಗೆ ಹಾಗಲ್ಲ, ಯಾವ ಬಾಂಧವ್ಯ ಇಲ್ಲ. ಶಿಷ್ಯ ಗೌರವ ಕೊಡಬೇಕಾದವನು, ಗೌರವಾರ್ಹರಾದವರು ತಾವು ಶಿಷ್ಯನಿಂದ. ಅಪ್ರೀತಮನಾಹ, ಸ್ವಲ್ಪ ಬೇಸರಿಕೆ ಆಯಿತು. ಹೇಳ್ತಾರೆ, ಸುರಾಸುರ ಗಂಧರ್ವ ಸಯಕ್ಷೋರಗ ರಾಕ್ಷಸಾಹ ನಾಲಂ ಲೋಕಾಹ ರಣೇ ಜೇತುಂ ಪಾಲ್ಯಮಾನಂ ಕಿರೀಟಿನಾ. ಸ್ವಯಂ ಅರ್ಜುನ ರಕ್ಷಣೆ ಮಾಡಲಿಕ್ಕೆ ನಿಂತಾಗ ದೇವತೆಗಳಾಗಲಿ, ಅಸುರರಾಗಲಿ, ಗಂಧರ್ವರಾಗಲಿ, ಯಕ್ಷರಾಗಲಿ, ಉರಗರಾಗಲಿ, ರಾಕ್ಷಸರಾಗಲಿ ಯಾರೂ ಕೂಡ ಅವನನ್ನು ಅಪಹಾರ ಮಾಡಿಕೊಂಡು ಹೋಗಲಿಕ್ಕೆ ಸಾಧ್ಯವಿಲ್ಲ. ರಕ್ಷಣೆ ಮಾಡಲಿಕ್ಕೆ ನಿಂತವರು ಯಾರು? ಅರ್ಜುನ್ ನಿಂತಾನೆ. ವಿಶ್ವಸೃಗ್ಯತ್ರ ಗೋವಿಂದ, ಜಗತ್ತನ್ನು ಸೃಷ್ಟಿಯನ್ನು ಮಾಡುವ ಗೋವಿಂದನಿದ್ದಾನೆ ಅರ್ಜುನನ ರಕ್ಷಣೆಗಾಗಿ. ದೇವರು ಅರ್ಜುನನ ರಕ್ಷಣೆಗಾಗಿ ನಿಂತಾನೆ, ಅರ್ಜುನ ಧರ್ಮರಾಜನ ರಕ್ಷಣೆಗಾಗಿ ನಿಂತಾನೆ. ಎಲ್ಲಿ ಸಾಧ್ಯವಾಗುತ್ತೆ? ಸಾಧ್ಯವೇ ಇಲ್ಲ. ಆದರೆ ನಿನಗೆ ಇವತ್ತು ಪ್ರತಿಜ್ಞೆಯನ್ನು ಮಾಡ್ತೇನೆ, ಎರಡನೇ ಪ್ರತಿಜ್ಞೆಯನ್ನು ಮಾಡ್ತೇನೆ. ಅದ್ಯೇಕಂ ಪ್ರವರಂ ಕಂಚಿತ್ ಪಾತಯಿಷ್ಯೆ ಮಹಾರಥಂ ಚಕ್ರವ್ಯೂಹಂ ವಿಧಾಸ್ಯಾಮಿ ಯೋ ಭೇದ್ಯ ತ್ರಿದಶೈರಪಿ. ದೇವತೆಗಳಿಗೂ ಅಭೇದ್ಯವಾದಂಥ ಒಂದು ಅದ್ಭುತವಾದ ವ್ಯೂಹ, ಚಕ್ರವ್ಯೂಹವನ್ನು ನಿರ್ಮಾಣವನ್ನು ಮಾಡ್ತೇನೆ. ಅಲ್ಲಿ ಒಬ್ಬ ಮಹಾರಥಿಯನ್ನು ನಾನು ಸಂಹಾರವನ್ನು ಮಾಡ್ತೇನೆ. ಧರ್ಮರಾಜನನ್ನು ಹಿಡಿತೇನೆ, ಇಲ್ಲದೇ ಇದ್ದರೆ ದೊಡ್ಡ ವ್ಯಕ್ತಿಯನ್ನು ಸಂಹಾರವನ್ನು ಮಾಡ್ತೇನೆ. ಪಾರ್ಥೇ ಗಥೇಶ್ವೋ ನೃಪತಿಂ ಗೃಹಿಷ್ಯೆ. ಆದರೆ ಅರ್ಜುನ ಇರಬಾರ್ದ? ಇದು ಸತ್ಯ. ಎಲ್ಲಾದರೂ ಅರ್ಜುನ ಇದ್ದಲ್ಲಿ ಆಗೋದಿಲ್ಲ. ಅರ್ಜುನ ಹೋಗಬೇಕು. ಆಗ ನಾನು ಧರ್ಮರಾಜನನ್ನು ಹಿಡಿತೇನೆ. ನೃಪತಿಂ ಗೃಹಿಷ್ಯೆ ನಿಹನ್ಮಿವಾ ತತ್ ಸದೃಶಂ ತದೀಯಂ. ಧರ್ಮರಾಜನ ಪಕ್ಷದಲ್ಲಿ ಇರುವ ಧರ್ಮರಾಜನಿಗೆ ಅರ್ಜುನನಿಗೆ ಸಮನಾದ ದೊಡ್ಡ ವ್ಯಕ್ತಿಯನ್ನು ಸಂಹಾರವನ್ನು ಮಾಡ್ತೇನೆ. ಇತಿ ಪ್ರತಿಜ್ಞಾಂಸ ವಿಧಾಯ ಭೂಯ ಪ್ರಾತರ್ಯಯೋ ಯುದ್ಧಮಕಾಂಕ್ಷಮಾಣ. ಹೊರಟು ಯುದ್ಧ.
ಆಗ ಅಲ್ಲೇ ಇರುವ ಸಂಶಪ್ತಕರು ಬಂದು ಹೇಳ್ತಾರೆ, ಹಾಗಾದರೆ ನಾವು ಅರ್ಜುನನನ್ನು ದೂರ ಕರೆದುಕೊಂಡು ಹೋಗ್ತೀವಿ. ಆಯಿತು. ಇಲ್ಲಿ ಒಂದು ಮಾತನ್ನು ಹೇಳ್ತಾರೆ, ನೆನ್ಪಿಟ್ಟುಕೊಳ್ಳೋಣ. ಚಕ್ರವ್ಯೂಹಂ ವಿಧಾಸ್ಯಾಮಿ ಯೋಭೇದ್ಯ ತ್ರಿದಶೈರಪಿ. ದೇವತೆಗಳಿಗೂ ಅಭೇದ್ಯವಾದ ಚಕ್ರವ್ಯೂಹವನ್ನು ನಿರ್ಮಾಣವನ್ನು ಮಾಡ್ತೇನೆ ಅಂತ ಇಲ್ಲಿ ಹೇಳಿದ್ದಾರೆ. ಇದು ಸ್ವಲ್ಪ ನೆನಪಿನಲ್ಲಿಟ್ಟುಕೊಳ್ಳೋಣ, ಮುಂದೆ ಬಹಳ ಉಪಯೋಗಕ್ಕೆ ಬರುತ್ತೆ. ಆಯಿತು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಹೊರಟು ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ. 13ನೇ ದಿನದ ಯುದ್ಧ. ಹೇಗೆ 13ನೇ ದಿನದ ಯುದ್ಧದೊಳಗೆ ಏನು ಘಟನೆ ಆಯಿತು ಅಂತಂದರೆ, ಪದ್ಮವ್ಯೂಹೋ ಮಹಾರಾಜ ಆಚಾರ್ಯೇಣಾಭಿಕಲ್ಪಿತ ತತ್ರ ಪದ್ಮೋಪಮಾ ಸರ್ವೇ ರಾಜಾನೋ ವಿನಿವೇಶಿತಾ. ಶ್ರೀಮದಾಚಾರ್ಯರು ಇಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾ ಇರುವಾಗ ಹೇಳ್ತಾರೆ, ಪದ್ಮವ್ಯೂಹಂ ಪರೈರಭೇದ್ಯಂ ವರಾದ್ವಿಷ್ಣೋಸ್ತಸ್ಯ ಮಂತ್ರಂ ಹಿ ಜಪ್ತ್ವಾ. ಯಾರಿಂದಲೂ ಭೇದಿಸಲು ಅಸಾಧ್ಯವಾದ ಪದ್ಮವ್ಯೂಹವನ್ನು ನಿರ್ಮಾಣವನ್ನು ಮಾಡಿದರು ದ್ರೋಣಾಚಾರ್ಯರು. ಆ ಪದ್ಮವ್ಯೂಹದೊಳಗೆ ಅಭಿಮನ್ಯುವನ್ನು ಸಿಲುಕೆ ಹಾಕಿ ಅಭಿಮನ್ಯುವನ್ನು ಸಂಹಾರವನ್ನು ಮಾಡ್ತಾರೆ. ಇಷ್ಟು 13ನೇ ದಿನದ ಕಥೆಯಾಗತ್ತೆ. ಹಿಂದೆ ಇದೇ ಮಹಾಭಾರತ ಏನು ಹೇಳಿತು, ಚಕ್ರವ್ಯೂಹಂ ವಿಧಾಸ್ಯಾಮಿ, ದೇವಾಸುರರಿಗೂ ಅಭೇದ್ಯವಾದ, ಅದನ್ನು ಭೇದಿಸಲು ಅಸಾಧ್ಯವಾದ ಚಕ್ರವ್ಯೂಹವನ್ನು ನಿರ್ಮಾಣವನ್ನು ಮಾಡ್ತೇನೆ ಅಂತ ಮಹಾಭಾರತ ಹೇಳಿತು. ಮಹಾಭಾರತ ಚಕ್ರವ್ಯೂಹ ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸಿಕೊಟ್ಟಾಗಲೂ ಶ್ರೀಮದಾಚಾರ್ಯರು ಪದ್ಮವ್ಯೂಹ ಅಂತ ಹೇಳಿದರು. ಹೇಗೆ ನಿರ್ಣಯವನ್ನು ಮಾಡಿದರು ಅಂತ ಕೇಳಿದಾಗ, ನಾವು ಮಹಾಭಾರತ ಮೇಲ್ಮೇಲೆ ನೋಡ್ತಾ ಹೋದರೆ ಶ್ರೀಮದಾಚಾರ್ಯ ವ್ಯಾಖ್ಯಾನ ಮಾಡಲಿಕ್ಕೆ ಹೊರಟಾರೋ, ಅಥವಾ ಮಹಾಭಾರತವನ್ನೇ ತಿರುಚಿ ಚಕ್ರವ್ಯೂಹ ಅಂತ ಹೇಳಿದಾಗೂ ಅದನ್ನು ಪಕ್ಕಕ್ಕೆ ಸರಿಸಿ ಪದ್ಮವ್ಯೂಹ ಅಂತ ಹೇಳಲಿಕ್ಕೆ ಹೊರಟಾರೋ ಅಂತ ಗೊಂದಲವಾಗಿ ಬಿಡುತ್ತೆ. ಆದರೆ ಮುಂದೆ ಯುದ್ಧ ಪ್ರಾರಂಭವಾದಾಗ ಹೇಳ್ತಾರೆ, ಪದ್ಮವ್ಯೂಹ ಮಹಾರಾಜ ಆಚಾರ್ಯೇಣ ಅಭಿಕಲ್ಪಿತ, ಪದ್ಮವ್ಯೂಹವನ್ನು ನಿರ್ಮಾಣವನ್ನು ಮಾಡಿದ ಎಂಬುದಾಗಿ ಮುಂದೆ ಹೇಳ್ತಾರೆ. ಹಾಗಾಗಿ ಮುಂದೆ ಮೊದಲಿಗೆ ಮಾಡಿದ ಪ್ರತಿಜ್ಞೆ ಚಕ್ರವ್ಯೂಹವನ್ನು ನಿರ್ಮಾಣವನ್ನು ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ಆದರೆ ಚಕ್ರವ್ಯೂಹ ನಿರ್ಮಾಣವನ್ನು ಮಾಡಲಿಲ್ಲ, ಪದ್ಮವ್ಯೂಹವನ್ನು ನಿರ್ಮಾಣವನ್ನು ಮಾಡಿದರು. ಆದ್ದರಿಂದ ಶ್ರೀಮದಾಚಾರ್ಯರು ಹಾಗೆ ವ್ಯಾಖ್ಯಾನವನ್ನು ಮಾಡಿದರು. ಏನಂತೆ, ಪದ್ಮವ್ಯೂಹಂ ಪರೈರಭೇದ್ಯಂ ವರಾದ್ವಿಷ್ಣೋ ತಸ್ಯ ಮಂತ್ರಂ ಹಿ ಜಪ್ತ್ವಾ. ಹೀಗೆ ಈ ಶ್ರೀಮದಾಚಾರ್ಯ ಈ ವ್ಯಾಖ್ಯಾನವನ್ನೇ ಮಾಡಿದ್ದಿಲ್ಲ ಅಂತ ಆಗಿದ್ದರೆ ನಮಗೇನಾಗ್ತಿತ್ತು, ಮಹಾಭಾರತ ಮೊದಲಿಗೆ ಚಕ್ರವ್ಯೂಹ ಅಂತ ಹೇಳಿದ್ದಾರೆ, ಮುಂದಿನ ಅಧ್ಯಾಯದೊಳಗೇನೆ ಪದ್ಮವ್ಯೂಹ ಅಂತ ಹೇಳಿದ್ದಾರೆ. ಪರಸ್ಪರ ವಿರುದ್ಧವಾದದ್ದರಿಂದಾಗಿ ಮಹಾಭಾರತದ ಮೇಲೆ ಅಪ್ರಮಾಣ ಶಂಕ ಬಂದ್ಬಿಡ್ತಿತ್ತು ನಮಗೆ. ಈ ದೊಡ್ಡ ಗೊಂದಲವನ್ನು ಪರಿಹಾರವನ್ನು ಮಾಡುವುದಕ್ಕಾಗಿ ಶ್ರೀಮದಾಚಾರ್ಯರು ಹೇಳ್ತಾರೆ, ಎಲ್ಲಿ ಯುದ್ಧ ಪ್ರಾರಂಭವಾಗಿದೆ ನೋಡಿ, ಅಲ್ಲಿ ಹೇಳ್ತಾ ಇರುವಾಗ ಪದ್ಮವ್ಯೂಹ ಎಂಬುದಾಗಿ ಮಹಾಭಾರತದಲ್ಲಿ ಹೇಳಿದ್ದಾರೆ ಅಂದರೆ ಅದು ಪದ್ಮವ್ಯೂಹ ಎಂಬುದಾಗಿ ಶ್ರೀಮದಾಚಾರ್ಯ ಗಟ್ಟಿಯಾಗಿ ನಿರ್ಣಯವನ್ನು ಮಾಡ್ತಾರೆ. ಅದರ ವೈಶಿಷ್ಟ್ಯವೇನು ಅಂತ ಕೇಳಿದಾಗ ಹೇಳ್ತಾರೆ, ಆ ಪದ್ಮವ್ಯೂಹ, ಈ ವ್ಯೂಹ ಅಸ್ತ್ರಗಳೆಲ್ಲ ಹೇಗೆ ಅಂತಂದರೆ ಸುಪರ್ಣ ವ್ಯೂಹ, ಕ್ರೌಂಚ ವ್ಯೂಹ ಇತ್ಯಾದಿಯಾಗಿ ನಾವು ಅನೇಕ ವ್ಯೂಹಗಳನ್ನು ಕೇಳಿದ್ದೇವೆ. ಏನು ಅಂತಂದರೆ, ಈ ವ್ಯೂಹಕ್ಕೆ ಅಭಿಮಾನಿಯಾದ ದೇವತೆಗಳಿದ್ದಾರೆ. ಆ ದೇವತೋಕ್ತವಾದ ತತ್ತದ್ದೇವತೋಕ್ತವಾದ ಮಂತ್ರವಿದೆ. ಆ ಮಂತ್ರವನ್ನು ಸಿದ್ಧಿ ಮಾಡಿಕೊಂಡು ವ್ಯೂಹವನ್ನು ರಚನೆಯನ್ನು ಮಾಡಬೇಕು. ಬರೇ ವ್ಯೂಹ ರಚನೆ ಮಾಡುವುದರಿಂದ ಏನು ಉಪಯೋಗವಿಲ್ಲವೇ ಇಲ್ಲ. ವ್ಯೂಹದ ರಚನೆ ಅಂತಂದರೆ ಏನು, ಚಕ್ರದ ಆಕಾರದೊಳಗೆ ಈಗ ಪದ್ಮವ್ಯೂಹ ರಚನೆ ಮಾಡ್ತಾ ಇದ್ದಾರೆ. ಪದ್ಮದ ಆಕಾರದೊಳಗೆ ಏನಂತಾರೆ, ಸೈನಿಕರನ್ನು ನಿಲ್ಲಿಸ್ತಾರೆ. ಅಲ್ಲಲ್ಲಿ ದೊಡ್ಡ ದೊಡ್ಡ ರಥಿಕರು ನಿಂದಿರ್ತಾರೆ. ಮಧ್ಯದೊಳಗೆ ಅವನು ಬರುವ ಹಾಗೆ ಮಾಡಿ ಸಿಲುಕೆ ಹಾಕಿ ಅವನನ್ನು ಸಂಹಾರವನ್ನು ಮಾಡುವುದು, ಇದು ಪದ್ಮವ್ಯೂಹ. ಅರೆ, ಆ ಸೈನಿಕರನ್ನು ಎಲ್ಲಿ ಬೇಕಲ್ಲಾದರೂ ಎಂಟ್ರಿ ಮಾಡಿ ನಾವು ಸಂಹಾರವನ್ನು ಮಾಡ್ಬೋದಲ್ಲ. ರಥಿಗಳು ಒಳಗೆ ಇದ್ದಾರೆ, ಒಳಗೆ ಹೋದ ಮೇಲೆ ಕಷ್ಟ. ಹೊರಗಿರುವವರು ಸೈನಿಕರು ಎಲ್ಲಿ ಬೇಕಲ್ಲೂ ಸಂಹಾರವನ್ನು ಮಾಡೋದಲ್ಲ. ಹಾಗೆಲ್ಲ ಅಲ್ಲ, ಎಲ್ಲಿ ಬೇಕಲ್ಲಿ ಹೋಗ್ಲಿಕ್ಕೆ ಬರುವುದೇ ಇಲ್ಲ. ಅಲ್ಲಿ ಎಲ್ಲ ಎಲ್ಲಿ ದ್ವಾರವಿದೆ ಅಲ್ಲಿಯೇ ಪ್ರವೇಶವನ್ನು ಮಾಡಬೇಕು. ಯಾಕೆ, ಉಳಿದ ಎಲ್ಲ ಕಡೆಗೆ ಮಂತ್ರವನ್ನು ಪಠಣವನ್ನು ಮಾಡಿ ದಿಗ್ಬಂಧನವನ್ನು ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಯಾರಿಗೂ ಹೋಗ್ಲಿಕ್ಕೆ ಆಗುವುದಿಲ್ಲ ಅಲ್ಲಿ. ಆದ್ದರಿಂದ ಹೇಳ್ತಾರೆ, ವರಾದ್ವಿಷ್ಣೋ ತಸ್ಯ ಮಂತ್ರಂ ಹಿ ಜಪ್ತ್ವಾ. ವಿಷ್ಣುವಿನ ವರವಿದೆ, ಈ ಪದ್ಮವ್ಯೂಹ ಯಾರಿಂದಲೂ ಭೇದಿಸಲು ಸಾಧ್ಯವಾಗದು ಎನ್ನುವಂಥ ವಿಷ್ಣುವಿನ ವರವಿದೆ.
ಆ ವರಕ್ಕೆ ಅನುಗುಣವಾಗಿ ಯಾರಿಗೂ ಕೂಡ ಅದರಲ್ಲಿ ಪ್ರವೇಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅತ್ಯಂತ ಅಭೇದ್ಯವಾಗಿರ್ತಕ್ಕಂಥ ಪದ್ಮವ್ಯೂಹ. ಅಲ್ಲಿ ಎಲ್ಲರೂ ಕೆಂಪು ಬಟ್ಟೆಯನ್ನು ಹುಟ್ಟಿದ್ದಾರೆ, ಕೆಂಪು ಆಭರಣಗಳನ್ನು ತೊಟ್ಟಿದ್ದಾರೆ. ಎಲ್ಲರ ಪತಾಕಗಳು ಕೆಂಪಾದ ಪತಾಕಗಳಿವೆ, ಬಂಗಾರದ ಮಾಲಿಗಳನ್ನು ಹಾಕಿಕೊಂಡಿದ್ದಾರೆ. ಎಷ್ಟು ಜನ? ತೇಷಾಂ ದಶಸಹಸ್ರಾಣಿ ಬಭೂವೃದೃಢ ಧನ್ವಿನಾಂ. ಭಾರಿ ಭಾರಿ ಧನುಷ್ಮಂತರು 10,000 ಜನರಿದ್ದಾರೆ. ನಿನ್ನ ಮೊಮ್ಮಗ ಲಕ್ಷಣ ಅಥವಾ ಲಕ್ಷ್ಮಣ, ಮಹಾಭಾರತದಲ್ಲಿ ಅನೇಕ ಬಾರಿ ಲಕ್ಷ್ಮಣ ಅಂತ ಬಂದಿದೆ. ಶ್ರೀಮದ್ ಆಚಾರ್ಯರು ವ್ಯಾಖ್ಯಾನವನ್ನು ಮಾಡ್ತಾ ಇರುವಾಗ ಲಕ್ಷಣ ಅಂತ ಹೇಳ್ತಾ ಇದ್ದಾರೆ ಮಹಾಭಾರತ ಅಂತಂದರೆ ಈ ಪುಸ್ತಕದಲ್ಲಿ. ಇನ್ನು ಅನೇಕ ಮೂಲ ಪ್ರತಿಗಳೊಳಗೆ ಲಕ್ಷಣ ಅಂತ ಇರಬೇಕು. ಆದ್ದರಿಂದ ಅದಕ್ಕೆ ಅನುಗುಣವಾಗಿ ಶ್ರೀಮದ್ ಆಚಾರ್ಯರು ಎಷ್ಟು ಬಾರಿ ಹೇಳಿದಾಗರೂ ಲಕ್ಷಣ ಎಂಬುದಾಗಿ ಹೇಳಿದ್ದಾರೆ. ಆ ಲಕ್ಷಣ ಆ ಪದ್ಮವ್ಯೂಹದೊಳಗೆ ಮುಖ್ಯವಾಗಿ ಇದ್ದಾನೆ. ಎಲ್ಲ ರಾಜಾದಿರಾಜರುಗಳು ಇದ್ದಾರೆ. ಯಾರ್ಯಾರಿದ್ದಾರೆ ಎಲ್ಲ ಮುಂದೆ ಹೇಳ್ತಾರೆ. ಅನ್ಯೋನ್ಯ ಸಮದುಃಖಾಸ್ತೆ. ಒಳಗೆ ಇರುವವರಲ್ಲಿ ಐಕಾಗ್ರತೆ, ಏಕಮನಸ್ಸು, ಬಹಳ ಅನ್ಯೋನ್ಯವಾಗಿದ್ದರು. ಎಲ್ಲರ ಸುಖ ದುಃಖಗಳಲ್ಲಿ ಸಮರಾಗಿ ಇದ್ದರು. ಅನ್ಯೋನ್ಯ ಸಹಾಯಯುಕ್ತರಾಗಿದ್ದರು. ಅನ್ಯೋನ್ಯವಾಗಿ ಉಪಕಾರವನ್ನು ಮಾಡುವಂಥವರಾಗಿದ್ದರು. ಅನ್ಯೋನ್ಯವಾಗಿ ಸ್ಪರ್ಧಮಾನ, ಅವನಿಗಿಂತ ನಾನು ಬಲಿಷ್ಠ ಎಂಬುದಾಗಿ ಸ್ಪರ್ಧೆ ಉಳ್ಳವರಾಗಿದ್ದರು. ಪರಸ್ಪರವಾಗಿ ಹಿತವನ್ನು ಅಪೇಕ್ಷೆ ಪಡುವವರಾಗಿದ್ದರು. ಈ ರೀತಿಯಾಗಿ ಎಲ್ಲರಲ್ಲಿ ವಿಮನಸ್ಕರಾಗಿದ್ದಿಲ್ಲ, ಐಕಾತ್ಮ್ಯ ಮನಸ್ಸು ಉಳ್ಳವರಾಗಿದ್ದರು. ಅಂತಹ ಜನರನ್ನೇ ಸೇರಿಸಿ, ರಾಜರುಗಳನ್ನು ಸೇರಿಸಿ ವ್ಯೂಹವನ್ನು ರಚನೆಯನ್ನು ಮಾಡ್ತಾರೆ. ದುರ್ಯೋಧನಸ್ತು ರಾಜೇಂದ್ರ ಸೇನಾ ಮಧ್ಯೆ ವ್ಯವಸ್ಥಿತ. ಆ 100 ದಳದ ಪದ್ಮ, ಆ ಪದ್ಮದ ಮಧ್ಯಭಾಗದೊಳಗೆ ದುರ್ಯೋಧನ ತಾನು ನಿಂತಿದ್ದಾನೆ. ಮುಖೆ, ಅದಕ್ಕೆ ಒಂದು ದ್ವಾರವಿದೆ, ಒಂದೇ ದ್ವಾರ ಉಂಟು. ಒಳಗೆ ಪ್ರವೇಶ ಮಾಡೋದಕ್ಕೆ ಒಂದು ದ್ವಾರವಿದೆ. ಆ ದ್ವಾರದೊಳಗೆ ದ್ರೋಣಾಚಾರ್ಯರು ಇದ್ದಾರೆ. ತಸ್ಯ ಮುಖೆ ಪ್ರಮುಖೆ ಆ ಸಮಗ್ರವಾದ ಪದ್ಮವ್ಯೂಹಕ್ಕೆ ಪ್ರಮುಖರಾಗಿ ದ್ರೋಣಾಚಾರ್ಯರು ನಾಯಕರಾಗಿ ಇದ್ದಾರೆ. ಸಿಂಧುರಾಜ, ಜಯದ್ರಥ ರಾಜ ಏನಿದ್ದಾನೆ ಆ ಪದ್ಮದ ದ್ವಾರಕ್ಕೆ ಗಟ್ಟಿಯಾಗಿ ನಿಂತಿದ್ದಾನೆ. ಮೇರು ರಿವಾಚಲ, ಮೇರು ಪರ್ವತದಂತೆ ಗಟ್ಟಿಯಾಗಿ ನಿಂತಿದ್ದಾನೆ. ಮಹಾಭಾರತ ಹೇಳುತ್ತೆ. ಸಿಂಧುರಾಜನ ಸಹಾಯಕ್ಕಾಗಿ ಅಕ್ಕಪಕ್ಕದೊಳಗೆ ಅಶ್ವತ್ಥಾಮಾಚಾರ್ಯ ಮೊದಲಾದವರು ಇದ್ದಾರೆ. ನಿನ್ನ ಮಕ್ಕಳು 30 ಜನ ಅಲ್ಲಿ ಸೇರಿಕೊಂಡು ಇದ್ದಾರೆ. ಗಾಂಧಾರ ರಾಜ, ಶಲ್ಯ, ಭೂರಿಶ್ರವ ಅವರೆಲ್ಲರೂ ನಿಂತಿದ್ದಾರೆ. ಹೀಗೆ ಎಲ್ಲ ರಾಜರುಗಳಿಂದ ಸೇರಿದ ಅಪ್ರತಿಮವಾದ ಪದ್ಮವ್ಯೂಹವನ್ನು ರಚನೆಯನ್ನು ಮಾಡಿ ತಾವಕಾನಾಂಚ ಪರೇಶಾಂಚ ಮೃತ್ಯುಂ ಕೃತ್ವಾ ನಿವರ್ತನಂ. ಭಾರಿ ರೋಮಹರ್ಷಣವಾದ ಯುದ್ಧ ಪ್ರಾರಂಭವಾಗಿದೆ. ಆಗ ಧೃತರಾಷ್ಟ್ರ ಕೇಳ್ತಾನೆ, ಧರ್ಮರಾಜನ ತಯಾರಿ ಹೇಗಾಯಿತು? ಇಷ್ಟೆಲ್ಲ ಹೇಳಿದ್ರಿ, ವೈಷ್ಣವ ಮಂತ್ರದಿಂದ ಗಟ್ಟಿಯಾಗಿ, ವಿಷ್ಣುವಿನ ವರದಿಂದ, ವೈಷ್ಣವ ಮಂತ್ರದಿಂದ ಗಟ್ಟಿಯಾಗಿ ಅಭೇದ್ಯವಾದ ಆ ಪದ್ಮವ್ಯೂಹವಿತ್ತು. ಹಾಗಾದರೆ ಪದ್ಮವ್ಯೂಹವನ್ನು ಯಾರಾದರೂ ಭೇದಿಸಿದ್ರ? ಹೇಗೆ? ಪಾಂಡವರ ತಯಾರಿ ಹೇಗಿತ್ತು ಅಂತಂದರೆ, ಯಾವಾಗ ಆ ಸಂಶಪ್ತಕರು ಯುದ್ಧಕ್ಕೆ ಕರೆದಾಗ ಅರ್ಜುನ ಅನಿವಾರ್ಯವಾಗಿ ದಕ್ಷಿಣ ದಿಕ್ಕಿಗೆ ತುಂಬ ದೂರದಲ್ಲಿ ಹೋಗಿಬಿಟ್ಟಿದ್ದಾನೆ. ಯಾಕೆ ಹೋಗಬೇಕು? ನಿನ್ನೆಯ ದಿನವೇ ದೂರದಲ್ಲಿ ಹೋದ ಕಾರಣಕ್ಕಾಗಿಯೇನೇ ಧರ್ಮರಾಜನನ್ನು ಹಿಡಿಯುವ ಪ್ರಯತ್ನವನ್ನು ಮಾಡಿದರು ದ್ರೋಣಾಚಾರ್ಯರು ಎನ್ನುವುದು ಗೊತ್ತಿದ್ದಾಗಲೂ ಮತ್ತೆ ಯಾಕೆ ಅರ್ಜುನ ಅಷ್ಟು ದೂರದೊಳಗೆ ಸಂಶಪ್ತಕರ ಜೊತೆಗೆ ಯುದ್ಧ ಮಾಡುವುದಕ್ಕಾಗಿ ಹೋದ? ದೊಡ್ಡದಾದ ಸಮಸ್ಯೆ ಇದು. ಆದರೆ ಕ್ಷತ್ರಿಯರ ನೀತಿ ನಿಯಮ ಏನು ಅಂತಂದರೆ, ಯುದ್ಧಕ್ಕೆ ಕರೆದಾಗ ನಾನು ಬರುವುದಿಲ್ಲ ಅಂತ ಹೇಳಿದರೆ ಅವನು ಸೋತಾಗಿ, ಅವನು ದೊಡ್ಡ ಅಪಕೀರ್ತಿ ಅವನಿಗೆ. ಹಾಗಾಗಿ ಅರ್ಜುನ ಯುದ್ಧಕ್ಕೆ ಕರೆದಾಗ ನಾನು ಬರುವುದಿಲ್ಲ ಅಂತ ಹೇಳುವ ಮಾತೇ ಇಲ್ಲ. ಆದ್ದರಿಂದ ಯುದ್ಧಕ್ಕೆ ಕರೆದಾರೆ, ಪಂಥಾಹ್ವಾನವಾಗಿದೆ ಅಂದಮೇಲೆ ಹೋಗಲೇಬೇಕು. ಅರ್ಜುನ ಹೊರಟು ಹೋಗ್ಬಿಟ್ಟ ಯುದ್ಧಕ್ಕೆ. ಅರ್ಜುನ ಆಚೆ ಯುದ್ಧಕ್ಕೆ ಹೋದ ಮೇಲೆ ಇವರು ಪದ್ಮವ್ಯೂಹವನ್ನು ನಿರ್ಮಾಣವನ್ನು ಮಾಡಿದರು. ಮೊದಲಿಗೆ ಪದ್ಮವ್ಯೂಹವನ್ನು ನಿರ್ಮಾಣವನ್ನು ಮಾಡಿದ್ದರೆ ಅರ್ಜುನ ಏನು ಮಾಡ್ತಿದ್ದೋ ಗೊತ್ತಿಲ್ಲ. ಆದರೆ ಅರ್ಜುನ ಆಚೆಗೆ ಹೋಗಿದ್ದಾನೆ, ಇಲ್ಲಿ ಪದ್ಮವ್ಯೂಹ ನಿರ್ಮಾಣವನ್ನು ಮಾಡಿದ್ದಾರೆ. ನಶೇಕು ಪ್ರಮುಖೇ ಸ್ಥಾತುಂ ಭರದ್ವಾಜಸ್ಯ ಪಾಂಡವ. ಅವತ್ತಿನ ದಿನ ದ್ರೋಣಾಚಾರ್ಯರ ಎದುರಿಗೆ ನಿಲ್ಲುವುದಕ್ಕೆ ಯಾರಿಗೂ ಸಾಧ್ಯವಾಗ್ತಾ ಇಲ್ಲ. ತದದ್ಭುತಂ ಅಪಶ್ಯಾಮ ದ್ರೋಣಸ್ಯ ಭುಜಯೋರ್ಬಲಂ. ದ್ರೋಣಾಚಾರ್ಯರ ಈ ಭುಜಬಲ, ಬಾಹುಬಲ ಅಪ್ರತಿಮವಾಗಿತ್ತು.
ಅಶಕ್ಯಂತು ತಮನ್ಯೇನ ದ್ರೋಣಂ ಮತ್ವಾ ಯುಧಿಷ್ಠಿರ. ಈ ದ್ರೋಣಾಚಾರ್ಯರು ನಿರ್ಮಾಣವನ್ನು ಮಾಡಿದ ಪದ್ಮವ್ಯೂಹವನ್ನು ಭೇದಿಸಲು ಯಾರಿಗೂ ಸಾಧ್ಯವಿಲ್ಲ ಎಂದು ತಿಳಿದ ದ್ರೋಣಾಚಾರ್ಯ ಧರ್ಮರಾಜ ಏನು ಮಾಡಬೇಕು ಏನೋ ದೊಡ್ಡದಾದ ಟೆನ್ಷನ್ನಿನೊಳಗಿದ್ದ. ಆಗ ಭೀಮಸೇನ ದೇವರು ಬಂದು ಹೇಳ್ತಾರೆ, ಇಲ್ಲ ಬೇಡ, ಯಾವ ಭಯವೂ ಬೇಡ. ಯಾಕೆ ಭಯ ಬೇಡ ಅಂತೀಯ ಭೀಮಣ್ಣ? ದೊಡ್ಡದಾದ ಪದ್ಮವ್ಯೂಹವನ್ನು ನಿರ್ಮಾಣವನ್ನು ಮಾಡಿದ್ದಾನೆ, ಇದನ್ನು ಭೇದಿಸುವವರು ಯಾರು? ಯಾರು ಇಲ್ಲೇ ಇಲ್ಲ. ನಮ್ಮ ಮಗ ಇದ್ದಾನೆ, ಅಭಿಮನ್ಯು ಇದ್ದಾನೆ, ಅರ್ಜುನನ ಮಗ, ನಮ್ಮೆಲ್ಲರ ಮಗನೇ ಅವನು, ಅರ್ಜುನನ ಮಗ. ಅಭಿಮನ್ಯು ಇದ್ದಾನೆ, ಪರಾಕ್ರಮಿ ಇದ್ದಾನೆ, ಅಭಿಮನ್ಯುವಿಗೆ ಹೇಳೋಣ. ವಾಸುದೇವಾದನವರಂ. ಅಲ್ಲೋ ಧರ್ಮರಾಜ ಹೇಳ್ತಾನೆ, ಒಂದು ಕೃಷ್ಣ ಭೇದಿಸಬೇಕು, ಕೃಷ್ಣನ ಸಹಾಯವುಳ್ಳ ಅರ್ಜುನ ಭೇದಿಸಬೇಕು. ಈ ಕೃಷ್ಣಾರ್ಜುನರು ಬಿಟ್ಟರೆ ಯಾರಿಗೂ ಭೇದಿಸಲಿಕ್ಕೆ ಸಾಧ್ಯವಿಲ್ಲ ಇದು ಪದ್ಮವ್ಯೂಹವನ್ನು. ಯಾರು ಹೋದರೂ ಸೋತು ಬರ್ತಾರೆ, ಸತ್ತು ಬರ್ತಾರೆ, ನಿಶ್ಚಿತವಿದೆ ಅಂತ ಹೇಳಿದಾಗ, ಏತ್ಯನೋನಾರ್ಜುನೋ ಗರ್ಹೇ ಯಥಾ ತಾತ ತಥಾ ಕುರು. ಈಗ ಅರ್ಜುನನಿಗೆ ಬೈಯುವ ಹಾಗಿಲ್ಲ. ಯಾಕೆ? ಅರ್ಜುನ ಅಲ್ಲಿ ಪಂಥಾಹ್ವಾನವಾಗಿದೆ, ಯುದ್ಧಕ್ಕೆ ಹೋಗಿದ್ದಾನೆ. ಆಗ ಭೀಮ ಹೇಳಿದ್ದು ಅಭಿಮನ್ಯುವನ್ನು ಕರೆದು, ಅಭಿಮನ್ಯು ನಿನ್ನಿಂದ ದೊಡ್ಡ ಕಾರ್ಯವಾಗಬೇಕಪ್ಪ ಇವತ್ತು. ಏನು? ಏತ್ಯನೋ ನಾರ್ಜುನೋ ಗರ್ಹೇದ್ ಯಥಾ ತಥಾ ಕುರು. ಅರ್ಜುನ ಇವತ್ತು ಸಾಯಂಕಾಲದ ಹೊತ್ತಿಗೆ ಆ ಎಲ್ಲ ಸಂಶಪ್ತಕರನ್ನು ಸೋಲಿಸಿ ಬಂದಾದ ಮೇಲೆ ಅರ್ಜುನ ನಮಗೆ ಬೈಬಾರ್ದು ನೋಡು, ಹಾಗೆ ನೀ ಮಾಡಬೇಕು. ಏನು ಮಾಡಬೇಕು ಅಂತಂದರೆ, ಈಗ ಪದ್ಮವ್ಯೂಹವನ್ನು ನಾವು ಭೇದಿಸದೇನೆ ನಾವೆಲ್ಲರೂ ಹೀಗೆ ನಿಂತು ಬಿಟ್ರೆ ಅರ್ಜುನ ಬಂದು ಚೀತು ಅಂತ ಬೈತಾನೆ. ಹಾಗೆ ಬೈಬಾರ್ದು ನಾವು. ಹಾಗಾದ್ರೆ ನಾ ಏನು ಮಾಡಲಿ? ಪದ್ಮವ್ಯೂಹವನ್ನು ನೀನು ಭೇದಿಸ್ಬೇಕು. ತ್ವಂ ಅರ್ಜುನೋ ವಾ ಕೃಷ್ಣೋ ವಾ ಭಿದ್ಯಾತ್ ಪ್ರದ್ಯುಮ್ನ ಏವವ. ಈ ಪದ್ಮವ್ಯೂಹವನ್ನು ಭೇದಿಸುವುದಕ್ಕೆ ಸಮರ್ಥರು ಒಂದು ನೀನು, ಎರಡನೆಯದ್ದು ಪ್ರದ್ಯುಮ್ನ, ಮೂರನೆಯದವನು ಅರ್ಜುನ, ಉತ್ತಮ ಅಲ್ಟಿಮೇಟ್ ಕೊನೆಯದವನು ಶ್ರೀಕೃಷ್ಣ ಪರಮಾತ್ಮ. 4 ಜನರು ಇದನ್ನು ಭೇದಿಸ್ಲಿಕ್ಕೆ ಸಮರ್ಥ. ದ್ರೋಣಾನೇಕಂ ಮಹಾಬಾಹೋ ಪಂಚಮೋನೋಪವಿದ್ಯತೆ. 5ನೇದವರು ಇದನ್ನು ಭೇದಿಸ್ಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಅಭಿಮನ್ಯು ವರಂ ತಾತ ಯಾಚೆ ತ್ವಾಂ ದಾತು ಮರ್ಹಸಿ. ಅಭಿಮನ್ಯು, ನಾನು ನಿನಗೆ ವರ ಬೇಡ್ತಾ ಇದ್ದೇನೆ ಅಂತ ಯಾರು? ಧರ್ಮರಾಜ ಹೇಳ್ತಾನೆ. ವರ ಕೊಡ್ತೀಯ ನನಗೆ ಇವತ್ತು? ನಾ ವರ ಬೇಡ್ತೇನೆ. ಪಿತೃಣಾಂ ಮಾತುಲಾನಾಂಚ ಸೈನ್ಯಾನಾಂಚ ಸರ್ವಚ ಧನಂಜಯೋ ಹಿ ನಸ್ತಾತ ಗರ್ಹಯೇ ದೈತ್ಯ ಸಂಯುಗಾತ್. ಏನು ನಿನ್ನ ತಂದೆಯ ವಂಶದ್ದಾಗಲಿ, ನಿನ್ನ ಮಾತುಲ ನಿನ್ನ ತಾಯಿಯ ವಂಶದ್ದಾಗಲಿ ಯಾವ ಸೈನಿಕರು ನಮ್ಮನ್ನು ಬೈಬಾರ್ದು. ಹಾಗೆ ನೀನು ಮಾಡಬೇಕಿವತ್ತು. ಕ್ಷಿಪ್ರಮಸ್ತ್ರಂ ಸಮಾದಾಯ ದ್ರೋಣಾನೀಕಂ ವಿಷಾತಯ್ಯ. ಅಸ್ತ್ರವನ್ನು ತೆಗೆದುಕೋ, ಈ ದ್ರೋಣಾಚಾರ್ಯರ ಪದ್ಮವ್ಯೂಹವನ್ನು ಛಿದ್ರ ಮಾಡಿ ಹಾಕು. ನೀನು ನನಗೆ ವರವನ್ನು ಕೊಡು ಅಂತ ಯಾರು ಬೇಡ್ತಾರೆ? ಧರ್ಮರಾಜ ಬೇಡ್ತಾರೆ. ಅಭಿಮನ್ಯುರ್ವಾಚ ದ್ರೋಣಸ್ಯ ದೃಢಮತ್ಯುಗ್ರಂ ಅನೀಕ ಪ್ರವರಂ ಯುಧಿ ಪಿತೃಣಾಂ ಜಯಕಾಂಕ್ಷನ್ ಅವಗಾಹೇ ವಿಲಂಬಿತಂ. ವಿಚಾರವನ್ನು ಮಾಡಲೇ ಇಲ್ಲ. ತನ್ನ ತಂದೆಯರಿಗೆ ಗೆಲುವಾಗಬೇಕಾಗಿದೆ, ತನ್ನ ಪಕ್ಷಕ್ಕೆ ಗೆಲುವಾಗಬೇಕಾಗಿದೆ. ಆದ್ದರಿಂದಾಗಿ ಏನೂ ವಿಚಾರವನ್ನು ಮಾಡದೆ ಇದ್ದ ಹಾಗೆ ಉಪದಿಷ್ಟೋ ಹಿ ಮೇ ಪಿತ್ರ. ಅಪ್ಪ, ದೊಡ್ಡಪ್ಪ, ನಾನು ತಾಯಿಯ ಗರ್ಭದಲ್ಲಿ ಇರುವಾಗ ನನ್ನ ತಂದೆ ನನಗೆ ಉಪದೇಶವನ್ನು ಮಾಡಿಬಿಟ್ಟಿದ್ದಾನೆ. ಈಗಾಗಲೇ ಶ್ರೀಕೃಷ್ಣ ಪರಮಾತ್ಮ ಉಪದೇಶವನ್ನು ಮಾಡಿಬಿಟ್ಟಿದ್ದಾನೆ. ಉಪದಿಷ್ಟೋ ಹಿ ಮೇ ಪಿತ್ರ ಯೋಗೋ ಅನೇಕ ವಿಷಾತನೆ ನೋತ್ಸಹೇ ಹಿ ವಿನಿರ್ಗಂತು ಮಹಂ ಕಸ್ಯಾಚಿದ ಆಪದೆ. ಎಂಥ ಆಪತ್ತು ಬರಲಿ, ಪದ್ಮವ್ಯೂಹದಿಂದ ನಾನು ಬೆನ್ನು ತೋರಿಸುವುದಿಲ್ಲ, ನಾನು ಹೋಗೋದು ನಿಶ್ಚಿತ. ಯುಧಿಷ್ಠ ನಿಮ್ಮ ಹೊರಪಾದ ಭಿಂದ್ಯನೀಕಂ ಯುಧಾಂ ಶ್ರೇಷ್ಠ ದ್ವಾರಂ ಏನು ಕಥೆಯಾಗಿತ್ತು ಅಂತಂದರೆ, ಹಿಂದೆ ಒಂದು ಸುಂದರವಾದ ಕಥೆ ಬರುತ್ತೆ. ಸುಭದ್ರೆ ಗರ್ಭಿಣಿಯಾಗಿರ್ತಾಳೆ. ಸುಭದ್ರೆಯ ಹೊಟ್ಟೆಯೊಳಗೆ ಅಭಿಮನ್ಯು ಇರ್ತಾನೆ. ಅಭಿಮನ್ಯು ಇರುವಾಗ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ, ನಿನ್ನ ಮಗನಿಗೆ ನೀನು ಪದ್ಮವ್ಯೂಹದ ಸಂರಚನೆಯನ್ನು ಹೇಳು, ಉಪದೇಶವನ್ನು ಮಾಡು. ಚೆನ್ನಾಗಿ ಪದ್ಮವ್ಯೂಹವನ್ನು ಹೇಗೆ ಭೇದಿಸಬೇಕು ಎನ್ನುವುದನ್ನು ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡ್ತಾನೆ. ಅರ್ಜುನ
ಅಭಿಮನ್ಯುವಿಗೆ ಉಪದೇಶ ಮಾಡ್ತಾನೆ. ಇನ್ನೇನು ಅದನ್ನು ಭೇದಿಸಿದ ಮೇಲೆ ತಿರುಗಿ ಹೊರಗೆ ಹೇಗೆ ಬರಬೇಕು ಎನ್ನುವುದನ್ನು ಹೇಳುವವನಿರ್ತಾನೆ. ಅಷ್ಟರೊಳಗೆ ಸುಭದ್ರೆ ಎದ್ದು ಹೊರಟು ಹೋಗಿಬಿಡ್ತಾಳೆ. ಆದ್ದರಿಂದಾಗಿ ಹೇಗೆ ಹೊರಗೆ ಬರಬೇಕು ಎನ್ನುವುದು ಅಭಿಮನ್ಯುವಿಗೆ ಗೊತ್ತಿರುವುದಿಲ್ಲ. ಇಷ್ಟೇ. ಆಗ ಹೇಳ್ತಾನೆ, ವಯಂ ತ್ವಾಂ ಅನುಗಮಿಷ್ಯಾಮೋ ಏನತ್ವಂ ತಾತ ಯಾಸ್ಯಸಿ. ಅಭಿಮನ್ಯು, ನಿನಗೆ ಈ ಭೇದಿಸ್ಲಿಕ್ಕೆ ನಿನಗೆ ಗೊತ್ತು ಪದ್ಮವ್ಯೂಹ, ನೀನು ಹೋಗಿ ಭೇದಿಸಿ, ನಿನ್ನನ್ನು ಅನುಸರಿಸಿಕೊಂಡು ನಾವು ಬರ್ತೇವೆ ಹಿಂದೆ. ಸಗರ್ಭಿನ್ನ ಒಂದು ಬಾರಿ ಭೇದಿಸಿ ಬಿಟ್ಟರೆ ಆಯಿತು, ನಾವೆಲ್ಲರೂ ಬರ್ತೇವೆ ಅಂತ ಹೇಳಿದಾಗ ಅಭಿಮನ್ಯುರು ವಾಚ ಅಹಮೇತತ್ ಪ್ರವಕ್ಷ್ಯಾಮಿ ದ್ರೋಣಾನೀಕಂ ದುರಾಸದಂ ಪತಂಗ ಇವ ಸಂಕ್ರದ್ಧೋ ಜಲಿತಂ ಜಾತವೇದಸಂ. ಏನೂ ವಿಚಾರವಿಲ್ಲ ದೊಡ್ಡಪ್ಪ, ನಾನು ಹೊರಟೆ. ತತ್ಕರ್ಮಾದ್ಯ ಕರಿಷ್ಯಾಮಿ ಹಿತಂ ಯದ್ ವಂಶಯೋರ್ದ್ವಯೋ. ಎರಡು ವಂಶಕ್ಕೆ, ಒಂದು ಕೃಷ್ಣನ ವಂಶಕ್ಕೆ, ಇನ್ನೊಂದು ನಮ್ಮ ವಂಶಕ್ಕೆ, ಎರಡು ನನ್ನ ತಾಯಿ ವಂಶಕ್ಕೆ, ಇನ್ನೊಂದು ನಮ್ಮ ವಂಶಕ್ಕೆ, ಎರಡೂ ವಂಶಕ್ಕೆ ಹಿತವಾಗಬೇಕು. ಆದ್ದರಿಂದಾಗಿ ನಾನು ಹೊರಟೆ. ನನ್ನ ತಾಯಿ ಸುಭದ್ರೆ, ನನ್ನ ತಾಯಿ ದ್ರೌಪದಿ, ಪಾಂಚಾಲ್ಯ ವಂಶಕ್ಕೂ ಯಾದವರಿಗೂ, ನಮ್ಮ ತಂದೆಯ ವಂಶಕ್ಕೂ ನನ್ನ ವಂಶಕ್ಕೂ ಹಿತವಾಗುವುದಕ್ಕಾಗಿ ನಾನು ಹೊರಟೆ. ಮಾತುಲಸ್ಯತೆ ಯತ್ ಪ್ರೀತಿಂ ಕರಿಷ್ಯತಿ ಪಿತುಶ್ಚಮೆ. ನನ್ನ ತಂದೆ, ನನ್ನ ಮಾತುಲ ಸೋದರ ಮಾವ ಕೃಷ್ಣ, ಇವರಿಬ್ಬರ ಪ್ರೀತಿಯನ್ನು ಇವತ್ತು ನಾನು ಮಾಡಿ ತೀರ್ತೇನೆ. ನಾಹಂ ಪಾರ್ತೇನೆ. ಇದನ್ನು ಭೇದಿಸಲಿಕ್ಕೆ ಸಾಧ್ಯವಾಗಿಲ್ಲ ಅಂತಾದರೆ ನಾನು ಅರ್ಜುನನಿಂದ ಹುಟ್ಟಿಲ್ಲ, ನಾನು ಸುಭದ್ರೆಯ ಹೊಟ್ಟೆಯಲ್ಲಿ ಹುಟ್ಟಿಲ್ಲ. ಇವತ್ತು ನಾನು ಭೇದಿಸುವುದಲ್ಲದೇನೆ ಇಲ್ಲಿರುವ ಎಲ್ಲ ಸೈನಿಕರನ್ನು, ರಥಿಕರನ್ನು ನಾನು ಸಂಹಾರವನ್ನು ಮಾಡಿ ತೀರ್ತೇನೆ ಅಂತ ಗಟ್ಟಿಯಾದ ಪ್ರತಿಜ್ಞೆಯನ್ನು ಮಾಡಿ ಅಭಿಮನ್ಯು ಮುಂದೆ ಹೊರಟ. ಯದಿಚೈಕ ರಥೇನಾಹಂ. ನೀವ್ಯಾರು ಬರೋದೇ ಬೇಡ, ನಾನೊಬ್ಬ ಹೊರಟೆ. ಸಮಗ್ರಂ ಕ್ಷತ್ರಮಂಡಲಂ ನ ಕರೋಮ್ಯಷ್ಟದಾ ಯುದ್ಧೇ ನ ಭವಾಮ್ಯರ್ಜುನಾತ್ಮನಃ. ಈ ಭೇದಿಸದೇ ಇದ್ದರೆ ನಾನು ಅರ್ಜುನನ ಮಗನೇ ಅಲ್ಲ ಅಂತ ಹೇಳಿ ಗಟ್ಟಿಯಾಗಿ ಪ್ರತಿಜ್ಞೆಯನ್ನು ಮಾಡಿದಾಗ ಸೌಭದ್ರಸ್ಯ ವಚಃ ಶ್ರುತ್ವಾ ಧರ್ಮರಾಜಸ್ಯ ಧೀಮತಃ ಅಚೋದಯತ ಯಂತಾರಂ ದ್ರೋಣಾನೀಕಾಯ ಭಾರತ. ಅಭಿಮನ್ಯುನ ಮಾತು ಕೇಳಿದ್ರು, ಭಾರಿ ಹುರುಪಾಯಿತು, ಉತ್ಸಾಹ ಬಂತು, ಕೇಕೆ ಹಾಕ್ತಾ ಇದ್ದಾರೆ. ಆಗ ಏವಂ ತೇ ಭಾಷಮಾಣಸ್ಯ ಬಲಂ ಸೌಭದ್ರವರ್ಧತಾಂ ಯತ್ಸಮುತ್ಸಹಸೇ ಭೇತ್ತುಂ ದ್ರೋಣಾನೀಕಂ ದುರಾಸದಂ ರಕ್ಷಿತಂ ಪುರುಷೈರ್ವಾಗ್ರೈಃ ಮಹೇಶ್ವಾಸೈರ್ಮಹಾಬಲೈಃ ತಸ್ಯ ತದ್ವಚನಂ ಶ್ರುತ್ವಾ ಸಯಂತಾರಮಚೋದಯತ್. ಆಯಿತು ಅಂತ ಹೇಳಿದ ಧರ್ಮರಾಜನಿಂದ ಮಾತು ತೆಗೆದುಕೊಂಡ, ಆಶೀರ್ವಾದವನ್ನು ಪಡೆದುಕೊಂಡ, ಭೀಮನಿಗೆ ನಮಸ್ಕಾರವನ್ನು ಮಾಡಿದ. ನಡೆಯೋ ಅಂತ ಹೇಳಿ ಸಾರಥಿಗೆ ಹೇಳಿದವನೇನೆ ಅರ್ಜುನನ ಮಗನಾದ ಅಭಿಮನ್ಯು ಪದ್ಮವ್ಯೂಹವನ್ನು ಭೇದಿಸಲಿಕ್ಕೆ ಸಿದ್ಧನಾಗಿ ಹೊರಟೇ ಬಿಟ್ಟ. ಎಷ್ಟು ವರ್ಷದ ಅಭಿಮನ್ಯು? 18 ತುಂಬಿಲ್ಲ. ದೇವಾಸುರರಿಗೂ ಅಭೇದ್ಯವಾಗಿರ್ತಕ್ಕಂತಹ ಪದ್ಮವ್ಯೂಹ, ವಿಷ್ಣುವಿನ ವರದಿಂದ ರಕ್ಷಿತವಾಗಿರ್ತಕ್ಕಂತಹ ಪದ್ಮವ್ಯೂಹವನ್ನು ಭೇದಿಸುವುದಕ್ಕಾಗಿ ಅಭಿಮನ್ಯು ತಾನು ಸಿದ್ಧನಾಗಿ ಹೊರಟಿದ್ದಾನೆ. ಮುಂದೆ ಏನು ರೋಚಕವಾದ ಯುದ್ಧವಾಗತ್ತೆ, ಹೇಗೆ ಚಂಡಾಡ್ತಾನೆ ಅಭಿಮನ್ಯು, ಅದನ್ನೆಲ್ಲವನ್ನು ಕೂಡ ನಾಳೆ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ವಿಶೇಷವಾಗಿ ಇವತ್ತಿನ ದಿನ ಪವಿತ್ರ ದ್ವಾದಶಿ, ಪವಿತ್ರ ಏಕಾದಶಿ. ಪವಿತ್ರ ಧಾರವದಲ್ಲಿ ನಾರಾಯಣ, ವಿಷ್ಣು, ಕೇಶವಾದಿ 24 ರೂಪಗಳು, ಮತ್ಸ್ಯಾದಿ 10 ರೂಪಗಳು, ಅನಿರುದ್ಧಾದಿ 5 ರೂಪಗಳು, ಕೃದ್ಧೋಲ್ಕಾದಿ 6 ರೂಪಗಳು, ವಿಮಲಾ ಶಕ್ತಿಯಾದಿ ಲಕ್ಷ್ಮೀ ರೂಪಗಳನ್ನು ವಿಶೇಷವಾಗಿ ಆವಾಹನವನ್ನು ಮಾಡಿ ಹಿಂದಿನ ವರ್ಷದೊಳಗೆ ಹೋದ ದ್ವಾದಶಿಯಿಂದ ಇಲ್ಲಿಯವರೆಗೆ ಮಾಡಿದ ಏನೆಲ್ಲ ಸತ್ಕರ್ಮಗಳಿವೆ ಆ ಎಲ್ಲ ಸತ್ಕರ್ಮಗಳ ಸಿದ್ಧಿಯಾಗಬೇಕು, ನಷ್ಟವಾಗಬಾರದು. ನಾಳೆಯಿಂದ ಮುಂದಿನ ವರ್ಷದವರೆಗೆ ಮಾಡುವ ಏನೆಲ್ಲ ಭಗವತ್ ಪೂಜಾದಿ ಸತ್ಕರ್ಮಗಳಿವೆ ಆ ಎಲ್ಲ ಸತ್ಕರ್ಮಗಳು ಪರಿಪೂರ್ಣ ಸಿದ್ಧಿಯಾಗುವುದಕ್ಕಾಗಿ ಸಂಕಲ್ಪವನ್ನು ಮಾಡಿ ಇಷ್ಟೆಲ್ಲ ದೇವರ ರೂಪಗಳನ್ನು ಆ ದಾರದಲ್ಲಿ ಆವಾಹನವನ್ನು ಮಾಡಿ ಇವತ್ತು ವೈಭವದಿಂದ ಪೂಜೆಯನ್ನು ಮಾಡಿ ಇಡಬೇಕು. ನಾಳೆಯ ದಿನ ಆ ಪವಿತ್ರವನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಿ ಉಳಿದ ದೇವತೆಗಳು, ಪೀಠದೇವತಾ, ಆವರಣ ದೇವತಾ ಇವರುಗಳಿಗೆ ಸಮರ್ಪಣೆಯನ್ನು ಮಾಡಿ, ಲಕ್ಷ್ಮೀದೇವಿ ವಾಯುದೇವರಿಗೆ ಸಮರ್ಪಣೆಯನ್ನು ಮಾಡಿ, ಎಲ್ಲ ದೇವತೆಗಳಿಗೆ ಶ್ರೀಮಠ್ ಟೀಕಾಕೃತ್ಪಾದಾದಿ ಸಮಸ್ತ ಗುರುಗಳಿಗೆ ಸಮರ್ಪಣೆಯನ್ನು ಮಾಡಿ
ವಿಶೇಷವಾಗಿ ನಮಗೆ ಉಪದೇಶವನ್ನು ಮಾಡಿ ತತ್ವಜ್ಞಾನವನ್ನು ಕೊಟ್ಟ ಗುರುಗಳಿಗೆ ಸಮರ್ಪಣೆಯನ್ನು ಮಾಡಿ ಪವಿತ್ರ ಧಾರಣೆಯನ್ನು ಮಾಡಬೇಕು. ಮಾಡೋಣದರಿಂದ ಎಲ್ಲ ತರಹದ ಮಾಡಿದ ಹಿಂದಿನ ವರ್ಷದಲ್ಲಿ ಈ ವರ್ಷದಲ್ಲಿ ಮಾಡುವ ಎಲ್ಲ ಸತ್ಕರ್ಮಗಳ ಪರಿಪೂರ್ಣ ಮಟ್ಟದ ಸಿದ್ಧಿ ಆಗತ್ತೆ, ದೇವರ ಅನುಗ್ರಹವಾಗತ್ತೆ ಎಂಬುದಾಗಿ ತಿಳಿಸ್ತಾರೆ. ಆ ರೀತಿಯಾಗಿ ಪರಿಪಾಲನೆಯನ್ನು ಮಾಡೋಣ. ಇದರ ಜೊತೆಗೆ ಇವತ್ತು ಪುತ್ರದಾ ಏಕಾದಶಿ, ಈ ಏಕಾದಶಿಯನ್ನು